ಧರ್ಮೋಪದೇಶ ಕಂಡ 33ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಂದಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ಸದಾ ದೇವರ ಹಸ್ತವೇ ಏನಾಗಿರುವಂತದ್ದಾಗಿದೆ, ನಮ್ಮ ಜೀವಿತದಲ್ಲಿ ಆಧಾರವಾಗಿರುವಂತದ್ದಾಗಿದೆ, ನಮ್ಮನ್ನ ಮುನ್ನಡೆಸುವಂತದ್ದಾಗಿದೆ. ದೇವರ ಹಸ್ತವು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿಯೂ ದೇವರು ನಮಗೆ ಆಧಾರವಾಗಿರುವವನಾಗಿದ್ದಾರೆ. ಇವತ್ತು ಕರ್ತನ ನಮ್ಮ ಕುಟುಂಬಕ್ಕೆ ಆಧಾರವಾಗಿರುವವನಾಗಿದ್ದಾನೆ. ಕರ್ತನ ನಮ್ಮ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ವಹಿಸಿಕೊಂಡವನಾಗಿ ನಮ್ಮ ಕುಟುಂಬವನ್ನು ಮುನ್ನಡೆಸುವವನಾಗಿದ್ದಾನೆ. ಕರ್ತನ ನಮ್ಮ ಎಲ್ಲಾ ವೈಯಕ್ತಿಕ ಸಂಗತಿಗಳಿಗೆ ಆತನೇನಾಗಿರುವವನಾಗಿದ್ದಾನೆ, ಆಧಾರವಾಗಿರುವವನಾಗಿದ್ದಾನೆ. ದೇವರ ಹಸ್ತ ಅದು ನಮ್ಮನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುವಂತದ್ದಾಗಿದೆ. ದೇವರ ಹಸ್ತ ಅದು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ನಾವು ಮುಳುಗಿ ಹೋಗುವಾಗ ದೇವರ ಹಸ್ತ ನಮ್ಮನ್ನ ಕೈ ಹಿಡಿದು ಎತ್ತುವಂತದ್ದಾಗಿದೆ. ನಾವು ಕುಗ್ಗಿ ಹೋಗುವಾಗ ಕರ್ತನ ಹಸ್ತ ನಮ್ಮ ಕಣ್ಣೀರನ್ನು ಅದು ಒರೆಸುವಂತದ್ದಾಗಿದೆ. ನಾವಿದು ಭಯ ಪಡುವಾಗ ದೇವರ ಹಸ್ತ ನಮ್ಮನ್ನ ಬಲಪಡಿಸುವಂತದ್ದಾಗಿದೆ, ಧೈರ್ಯಪಡಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ದೇವರ ಹಸ್ತವನ್ನ ನಾವೇನ್ ಮಾಡಬೇಕು? ಆಶ್ರಯವನ್ನ ಮಾಡಿಕೊಳ್ಳಬೇಕು. ದೇವರೇ, ನಿನ್ನ ಹಸ್ತದ ಕೆಳಗಡೆ ನಾನು ನಡೆದು ಹೋಗಬೇಕು ಸ್ವಾಮಿ. ಕರ್ತನೆ, ನೀ ನನ್ನ ಕುಟುಂಬಕ್ಕೆ ಆಧಾರವಾಗಿ, ಕರ್ತನೆ, ನೀ ನನ್ನ ಜೀವಿತದಲ್ಲಿ ನನ್ನನ್ನು ಬಲಪಡಿಸಿ ಅಂತ ಹೇಳುವಾಗ ಆತನ ಹಸ್ತವು ಯಾವಾಗಲೂ ನಮ್ಮನ್ನ ಕೈ ಬಿಡದೆ ಅದನ್ನು ನಡೆಸಿಕೊಂಡು ಹೋಗುವಂತದ್ದಾಗಿದೆ. ನಾವು ಹೋಗುವಾಗಲೂ ಬರುವಾಗಲೂ ಆತನು ನಮ್ಮೊಂದಿಗೆ ಇರುವವನಾಗಿ, ಆತನು ತನ್ನ ವಚನದ ಮೂಲಕ ನಮ್ಮ ಮಾರ್ಗಗಳನ್ನ ಸರಾಗ ಮಾಡಿ, ನಮ್ಮ ಜೀವಿತದಲ್ಲಿರುವಂತಹ ಹೋರಾಟಗಳನ್ನ ತೆಗೆದುಹಾಕಿ ಆತನ ಹಸ್ತ ನಮ್ಮನ್ನ ಕೈ ಹಿಡಿದು ಅದು ಮುನ್ನಡೆಸಿಕೊಂಡು ಹೋಗುವಂತದ್ದಾಗಿದೆ. ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ವಿಧವಾದಂತಹ ಯೋರ್ದಾನ್ ನದಿಗಳನ್ನ ಮಾರ್ಪಡಿಸುವಂತದ್ದಾಗಿದೆ. ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಒಂದು ಆಧಾರವಾಗಿದ್ದುಕೊಂಡು ನಮ್ಮ ಕುಟುಂಬವನ್ನು ಬಲಪಡಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರಾಗೆ ನೀನು ಆಧಾರವಾಗಿದ್ದು ನಡೆಸ್ಕೊಂಡು ಹೋಗ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ದೇವರ ನಿನ್ನ ಹಸ್ತದಿಂದ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.